ಪುಡಿ ಪಲ್ಲವಿಗೆ ಇದೇ ವಿಚಾರ ಪ್ಲಸ್ ಆಗತ್ತಾ ಅನ್ನೋ ಪ್ರಶ್ನೆ. ಯಾರಿದು ಪಲ್ಲವಿ? ನಿವೃತ್ತ ಡಿಜಿ ಅವರ ಪತ್ನಿ ಪಲ್ಲವಿ ಓಂ ಪ್ರಕಾಶ್ ಅವರ ಹೆಂಡತಿಯಾಗಿದ್ರು. ಅವರಿಗೆ ಈ ವಿಚಾರವೇ ಪ್ಲಸ್ ಆಗುತ್ತಾ ಅಂತ. ಯಾವ ವಿಚಾರ ಅಂತ ನೋಡೋಣ. ಪತಿ ಓಂ ಪ್ರಕಾಶ್ ಡೆಡ್ಲಿ ಮರ್ಡರ್ ಮಾಡಿರುವ ಪಲ್ಲವಿಗೆ ಇದೊಂದು ಅಂಶ ಕಾಪಾಡಿಬಿಡುತ್ತಾ? ಹಾಗಾದ್ರೆ ಯಾವ ಅದೊಂದು ವಿಚಾರ ಪಲ್ಲವಿನ ಸೇಫ್ ಮಾಡಬಹುದು? ಇದೊಂದು ವಿಚಾರವನ್ನ ಇಟ್ಕೊಂಡೇ ಕಾನೂನಿನಲ್ಲಿ ಬಚಾವಾಗ್ತಾಳ ಕಾರದ ಪುಡಿ ಪಲ್ಲವಿ? ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನೋಡ್ತಾ ಹೋಗೋಣ. ಪಲ್ಲವಿಗೆ ಇರುವಂತಹ ಖಿನ್ನತೆ ಕಾಯಿಲೆಯೇ ಆಕೆಗೆ ಪ್ಲಸ್ ಆಗುತ್ತಾ? ಸ್ಕಿಜೋಫ್ರೇನಿಯಾ ಇದೊಂದು ಮಾನಸಿಕ ಕಾಯಿಲೆ. ಈ ಸ್ಕಿಜೋಫ್ರೇನಿಯಾದಿಂದ ಸಮಸ್ಯೆಯಿಂದ ಬಳಲ್ತಾ ಇರುವ ಪಲ್ಲವಿಗೆ ಇದೊಂದು ಅಂಶವೇ ಸಾಕ ಬಚಾವಾಗೋಕೆ. IPC ಸೆಕ್ಷನ್ 48 ಅಡಿ, ಸಾರಿ ಈಗ IPC ಅಲ್ಲ, BNNS ಅಲ್ವಾ, ಭಾರತೀಯ ನಾಗರಿಕ ಸಂಹಿತೆ ಈಗಿರೋದು. ಇದರ ಅಡಿ ಬಚಾವಾಗೇ ಬಿಡ್ತಾಳ ಪಲ್ಲವಿ ಅನ್ನುವ ಪ್ರಶ್ನೆ. ಹಾಗಾದ್ರೆ ಸೆಕ್ಷನ್ 48 ಏನ್ ಹೇಳುತ್ತೆ? ಕಾನೂನು ತಜ್ಞರು ಏನ್ ಹೇಳ್ತಾರೆ? 12 ವರ್ಷದಿಂದ ಚಿಕಿತ್ಸೆ ಪಡಿತಾ ಇದ್ಲು ಆರೋಪಿ ಪಲ್ಲವಿ. ಇದು ಕೋರ್ಟ್ನಲ್ಲಿ ಪ್ಲಸ್ ಆಗುತ್ತಾ ಪಲ್ಲವಿಗೆ ಅನ್ನುವಂತಹ ಪ್ರಶ್ನೆ ಇದೆ. ಎಸ್, ಇದೀಗ ಕೆಲವೊಂದು ವಿಚಾರಗಳನ್ನ ಗಮನಿಸಿದಾಗ ಆಕೆಯ ಕಾಯಿಲೆಯೇ ಆಕೆಗೆ ಸೇಫ್ ಗಾರ್ಡ್ ಆಗುತ್ತಾ ಅನ್ನುವ ಪ್ರಶ್ನೆ ನಿನ್ನೆಯಿಂದಲೂ ಕಾಡ್ತಾ ಇತ್ತು. ಕಾರಣ ಆಕೆ ಸುಮಾರು 12 ವರ್ಷದಿಂದ ಟ್ರೀಟ್ಮೆಂಟ್ ಪಡೆದುಕೊಳ್ತಾ ಇದ್ಲಂತೆ. ಆಕೆಗೆ ಕೌನ್ಸಿಲಿಂಗ್ನ ಅಗತ್ಯ ಇದೆ. ಈಗ ಇದೇ ಅಂಶ ಪತ್ನಿ ಪಲ್ಲವಿಗೆ, ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿಗೆ ಪ್ಲಸ್ ಆಗುತ್ತಾ ಅನ್ನುವ ಪ್ರಶ್ನೆ ಇದೆ. ಒಂದೊಂದನ್ನೇ ನೋಡ್ತಾ ಹೋಗೋಣ. ಹೇಗೆ ಬಚಾವ್ ಆಗ್ಬೋದು, ಅಂಶಗಳು ಏನಿದೆ ಅಂತ. ಮೊದಲನೇದಾಗಿ, ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿ ಖಿನ್ನತೆಗೆ ಒಳಗಾಗಿದ್ರು, ಕಾಯಿಲೆಯಿಂದ ಖಿನ್ನತೆಗೆ ಒಳಗಾಗಿ ಕೊಲೆ ಮಾಡಿದ್ರು ಅಂದ್ರೆ ಅವರಿಗೆ ವಿನಾಯಿತಿ ಸಿಗ್ಬೋದಾ? ಕೌನ್ಸಿಲಿಂಗ್ ಅಗತ್ಯ ಇದೆ, ಟ್ರೀಟ್ಮೆಂಟ್ ಅಗತ್ಯ ಇದೆ ಅಂತ ಸೇಫ್ ಆಗ್ಬಿಡ್ತಾರಾ? ಮೆಡಿಕಲ್ ಬೋರ್ಡ್ ನಿಂದ ಪಲ್ಲವಿಯನ್ನ ಚೆಕಪ್ ಮಾಡಿಸಲಾಗುತ್ತೆ, ಆಕೆಗೆ ಕೌನ್ಸಿಲಿಂಗ್ ಕೊಡಿಸಲಾಗುತ್ತೆ ಪಲ್ಲವಿ ಅವರಿಗೆ. ಪಲ್ಲವಿಗೆ ಕಾಯಿಲೆ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ತಾರೆ. ಮೊದಲನೇ ಅಂಶವೇ ಅದು. ಯಾವ ಹಂತಕ್ಕೆ ಹೋಗಿದೆ ಅಂತಲ್ಲ ಕಾಯಿಲೆ, ಅವರಿಗೆ ಆ ಕಾಯಿಲೆ ಇದೆಯಾ ಅಥವಾ ಇಲ್ವಾ, ಸೇಫ್ ಗಾರ್ಡ್ಗೋಸ್ಕರ ಅದನ್ನ ಬಳಸ್ಕೊಳ್ತಾ ಇದ್ದಾರಾ ಹೇಗೆ, ಎಸ್ಕೇಪ್ ಆಗೋಕೆ ಬಳಸ್ಕೊಳ್ತಾ ಇದ್ದಾರಾ ಹೇಗೆ, ಮೊದಲಿಗೆ ಯೋಚನೆ ಮಾಡ್ತಾರೆ. ಪಲ್ಲವಿಗೆ ಕಾಯಿಲೆ ಇದೆ ಅಂದ್ರೆ ಆಕೆಗೆ ಅದು ಪ್ಲಸ್ ಆಗುತ್ತೆ. ಕಾಯಿಲೆ ಇದ್ರೆ ಈಕೆ ಪಬ್ಲಿಕ್ ಲೈಫ್ ಲೀಡ್ ಮಾಡೋದು ಕಷ್ಟ ಆಗುತ್ತೆ. ಆಕೆಗೆ ಚಿಕಿತ್ಸೆ ಕೊಡಬೇಕು ಅಂತಲೂ ಕೂಡ ಕೋರ್ಟ್ ತೀರ್ಮಾನವನ್ನು ತಗೊಳ್ಬಹುದು, ಸೂಚನೆ ಕೊಡ್ಬೋದು ಪಲ್ಲವಿಗೆ. ಈ ಮೂಲಕ ಪಲ್ಲವಿ ಸೇಫ್ ಆಗ್ಬಿಡ್ಬೋದು. ಸಾಧ್ಯತೆ ನಂಬರ್ 1. ಕಾಯಿಲೆಯನ್ನ ಮುಂದಿಟ್ಕೊಂಡು ಪಲ್ಲವಿ ಸೇಫ್ ಆಗಬಹುದು. ಓಂ ಪ್ರಕಾಶ್ ಅವರ ಹೆಂಡತಿ. ಮೆಡಿಕಲ್ ಬೋರ್ಡ್ನಿಂದ ಪಲ್ಲವಿ ಅವ್ರನ್ನ ಚೆಕಪ್ ಮಾಡಿಸಲಾಗುತ್ತೆ. ಸ್ಕಿಜೋಫ್ರೇನಿಯಾ ಅನ್ನುವಂತಹ ಮಾನಸಿಕ ಕಾಯಿಲೆ ಬಗ್ಗೆ ಏನ್ ಚರ್ಚೆ ಮಾಡ್ತಾ ಇದ್ವಿ, ಆ ಕಾಯಿಲೆ ಇದೆಯಾ, ಇದ್ರೆ ಯಾವ ಹಂತದಲ್ಲಿದೆ, ಟ್ರೀಟ್ಮೆಂಟ್ ಎಲ್ಲಿ ತನಕ ಬೇಕಾಗಬಹುದು. ತಿಂಗಳಿಗೆ 4 ರಿಂದ 5 ಲಕ್ಷ ಖರ್ಚು ಮಾಡ್ತಾ ಇದ್ರಂತೆ ಓಂ ಪ್ರಕಾಶ್ ಅವರು ಹೆಂಡತಿಗೋಸ್ಕರ. ಈ ಕಾಯಿಲೆನ ಗುಣಪಡಿಸೋದಕ್ಕೋಸ್ಕರ ಏನಪ್ಪ ಇದು ಸ್ಕಿಜೋಫ್ರೇನಿಯಾ ಅಂತಿದ್ದಾರೆ ಅವಾಗ್ಲಿಂದ ಅಂತ ಅಂದ್ಕೊಳ್ಬೋದು. ಅದೊಂದು ರೀತಿ ಮಾನಸಿಕ ಕಾಯಿಲೆ, ಇಲ್ದಲ್ಲ ಇರೋದನ್ನ ಇದೆ ಅಂತ ಊಹಿಸ್ಕೊಳ್ಳೋದು, ಅನಗತ್ಯವಾಗಿ ಓವರ್ ಥಿಂಕ್ ಮಾಡೋದು, ಅನಗತ್ಯ ಯೋಚನೆ ಮಾಡ್ಬೋದು. ಇದೊಂದು ರೀತಿಯ ಕಾಯಿಲೆ. ಅದೇ ಇವರ ಸಂಸಾರವನ್ನ ಇಲ್ಲಿ ತನಕ ತಂದು ನಿಲ್ಲಿಸ್ತಾ ಗೊತ್ತಿಲ್ಲ. ಬಟ್ ಈಗ ಆಗಬಾರ್ದಾಗಿ ಹೋಗ್ಬಿಟ್ಟಿದೆ. ಓಂ ಪ್ರಕಾಶ್ ಅವರು ಇನ್ನಿಲ್ಲ, ಹೆಂಡತಿಯಿಂದಲೇ ಕೊಲೆ ಆಗಿದ್ದಾರೆ. ಸದ್ಯ ತನಿಖೆಯನ್ನ ಎದುರಿಸಬೇಕು. ಯಾರು? ಓಂ ಪ್ರಕಾಶ್ ಅವರ ಹೆಂಡತಿ ಪಲ್ಲವಿ. ಈಗ ಚರ್ಚೆ ಆಗ್ತಾ ಇರುವಂತದ್ದು ಪಲ್ಲವಿ ಅವರಿಗೆ ಸೇಫ್ ಆಗೋಕೆ ಅವಕಾಶಗಳಿದೆಯಾ ಅಂತ. ಹೌದು ಅಂತ ಕೆಲವೊಂದು ಮೂಲಗಳು ಹೇಳ್ತಾ ಇವೆ. ಹೆಂಗಪ್ಪ ಅಂದ್ರೆ ಅವ್ರಿಗಿರುವಂತಹ ಕಾಯಿಲೆ ಇದೆ ಅಂತ ಕೇಳಿ ಬರ್ತಾ ಇರುವ ಕಾಯಿಲೆ, ಇನ್ನು ಕನ್ಫರ್ಮ್ ಇಲ್ಲ. ಸೊ ಇದೀಗ ನಿವೃತ್ತ ಡಿಜಿ ಓಂ ಪ್ರಕಾಶ್ ಕೊಲೆ ಪ್ರಕರಣದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಅನ್ನ ನಿಮ್ಮ ಗ್ಯಾರಂಟಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಹೋಗೋಣ. FSL ಅಧಿಕಾರಿಗಳ ಪರಿಶೀಲನೆಯ ವೇಳೆ ಸ್ಫೋಟಕ ಸಾಕ್ಷಿ ಸಿಕ್ಕಿದೆಯಂತೆ.
FSL ಅಧಿಕಾರಿಗಳ ಪರಿಶೀಲನೆಯ ವೇಳೆ ಸಿಕ್ತು ಸ್ಫೋಟಕ ಸಾಕ್ಷಿ. ಓಂ ಪ್ರಕಾಶ್ನ ಕೊಲೆ ಮಾಡಿದ್ದು ನಾನೇ ಅಂತ ಪತ್ನಿ ಪಲ್ಲವಿ ಹೇಳಿದ್ದಾರೆ. ಇದರ ನಡುವೆ FSL ಅಧಿಕಾರಿಗಳಿಗೆ 2 ಫಿಂಗರ್ ಪ್ರಿಂಟ್ ಸಿಕ್ಕಿದೆ. ಅಂದ್ರೆ ಒಬ್ಬರೇ ಅಲ್ಲ, ಇಬ್ರು ಇದರಲ್ಲಿ ಭಾಗಿಯಾಗಿದ್ದಾರೆ ಎನ್ನುವ ಅನುಮಾನ ಕಾಡ್ತಾ ಇದೆ. ಪರಿಶೀಲನೆ ವೇಳೆಯಲ್ಲಿ 2 ಫಿಂಗರ್ ಪ್ರಿಂಟ್ ಗುರುತು ಪತ್ತೆಯಾಗಿದೆ. ಅಂದ್ರೆ ಇಬ್ಬರ 2 ಫಿಂಗರ್ ಪ್ರಿಂಟ್ ಅಂದ್ರೆ ಇಬ್ಬರ ಫಿಂಗರ್ ಪ್ರಿಂಟ್ ಗುರುತು ಪತ್ತೆಯಾಗಿದೆ. 2 ಚಾಕುವಿನ ಮೇಲೆ 2 ಫಿಂಗರ್ ಪ್ರಿಂಟ್ಸ್ ಪತ್ತೆಯಾಗಿದೆ. ನಾನು ಒಬ್ಳೇ ಕೊಲೆ ಮಾಡಿದ್ದು ಅಂತ ಪಲ್ಲವಿ ಅವರು ಹೇಳಿದ್ರು ಕೂಡ, ಹಾಗಾದ್ರೆ ಮತ್ತೊಬ್ರು ಫಿಂಗರ್ ಪ್ರಿಂಟ್ ಯಾರ್ದು? ಅವ್ರ ಮಗಳದ, ಕೃತಿದ? ಹೌದು ಅನ್ನೋದಾದ್ರೆ ಈ ಕೊಲೆಯಲ್ಲಿ ಮಗಳ ಪಾತ್ರ ಏನು? ಪಲ್ಲವಿ ಅವರು ಹೇಳ್ತಾ ಇದ್ದಾರೆ ನನ್ನ ಮಗಳ ಪಾತ್ರ ಇದರಲ್ಲಿ ಏನೂ ಇಲ್ಲ ಅಂತ. ಹಾಗಾದ್ರೆ ಇನ್ನೊಬ್ರು ಯಾರು? ಇನ್ನೊಬ್ಬರ ಫಿಂಗರ್ ಪ್ರಿಂಟ್ ಯಾರದ್ದು ಅನ್ನುವ ಅನುಮಾನ ಸಹಜವಾಗಿ ಕಾಡುತ್ತೆ. ಮಗಳನ್ನ ಪಾರ್ ಮಾಡೋಕೆ ಈ ತರ ಹೇಳಿಕೆಯನ್ನ ಕೊಟ್ರ ಅಮ್ಮ? ಪ್ರಶ್ನೆ. ಮಗಳು ಕೃತಿ ಫಿಂಗರ್ ಪ್ರಿಂಟ್ಗೂ ಈಗ ಸಿಕ್ಕಿರುವಂತಹ ಫಿಂಗರ್ ಪ್ರಿಂಟ್ಗೂ ಮ್ಯಾಚ್ ಆಗುತ್ತಾ? FSL ಟೀಮ್ ಕ್ಷಣಾರ್ಧದಲ್ಲಿ ಅದೆಲ್ಲವನ್ನ ಹೇಳ್ಬಿಡುತ್ತೆ. ತನಿಖೆಯ ನಂತರವೇ ಮರ್ಡರ್ ಕಹಾನಿಯ ಅಸಲಿ ಸತ್ಯ ಬಯಲಾಗಬೇಕಾಗಿದೆ. ಕೃತಿ ಫಿಂಗರ್ ಪ್ರಿಂಟ್ ಮ್ಯಾಚ್ ಆದ್ರೆ ಮಗಳಿಗೂ ಕೂಡ ಸಂಕಷ್ಟ. ಫೇಕ್ಸ್ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗದೆ ಹೋದ್ರೆ ಇನ್ನೊಬ್ರು ಯಾರು ಅನ್ನೋದ್ರ ಬಗ್ಗೆ ತನಿಖೆ ಆಗುತ್ತೆ. ಪಲ್ಲವಿಯನ್ನ ಬಂಧಿಸಿ ಜೈಲಿಗೆ ಈಗ ಆಲ್ರೆಡಿ ಕಳಿಸಿದ್ದಾರೆ HSR ಲೇಔಟ್ ಪೊಲೀಸರು. ಪ್ರಶ್ನೆ ಇಷ್ಟೇ, ಒಂದು, ಅವರ ಕಾಯಿಲೆ ಅವರಿಗೆ ಸೇಫ್ ಗಾರ್ಡ್ ಆಗಿ ಪರಿಣಮಿಸುತ್ತಾ ಅಂತ. ಎರಡನೇದು, FSL ಟೀಮ್ ಅಲ್ಲಿಗೆ ಹೋಗಿ ಸ್ಥಳ ಮಹಜರೆಲ್ಲ ಮಾಡ್ಕೊಂಡು ಬಂದು ಅಂದರೆ ಕೆಲವೊಂದು ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿಕೊಂಡಾಗ ನೈಫ್ ಇತ್ತಲ್ಲ, ಚಾಕು, ಆ ಚಾಕುವಿನಲ್ಲಿ ಫಿಂಗರ್ ಪ್ರಿಂಟ್ಸ್ಗಳು ಪತ್ತೆಯಾಗಿರುತ್ತೆ. ಅಂದರೆ ಅದು ಯಾರು ಹಿಡ್ಕೊಂಡಿದ್ರು ಅನ್ನೋದನ್ನ ಸೂಚಿಸುತ್ತೆ. ಅದರಲ್ಲಿ ಒಬ್ಬರ ಫಿಂಗರ್ ಪ್ರಿಂಟ್ಸ್ ಮಾತ್ರ ಇರಲಿಲ್ಲ, ಇಬ್ಬರದಿತ್ತು ಅಂತ ಹೇಳಲಾಗ್ತಾ ಇದೆ. ಆ ಎರಡನೇ ವ್ಯಕ್ತಿ ಯಾರು? ಸದ್ಯಕ್ಕೆ ಅನುಮಾನ ಕಾಡ್ತಾ ಇರೋದು ಅವ್ರ ಮಗಳಿದ್ಲು ಅಂತ, ಕೃತಿ ಇದ್ರು ಅಂತ. ಅವ್ರ ಮಗಳದ್ದೇನಾ? ಹೌದು ಅನ್ನೋದಾದ್ರೆ ಅವರ ಮಗಳ ಪಾತ್ರ ಏನು? ಅಮ್ಮ ಚುಚ್ಚಬೇಕಾದ್ರೆ ಮಗಳು ಬಿಡ್ಸೋಕೆ ಏನಾದರೂ ಹೋಗಿದ್ರಾ ಅಥವಾ ಅಮ್ಮನಿಗೆ ಸಪೋರ್ಟ್ ಮಾಡಿದ್ರಾ? ಇವೆಲ್ಲವೂ ಚರ್ಚೆ ಆಗಬೇಕು.